ನಮಸ್ಕಾರ ಸ್ನೇಹಿತರೆ, ಇಂದು ಫೆಬ್ರವರಿ 8 ಪ್ರತಿಯೊಬ್ಬ ಕನ್ನಡಿಗರು ಹೆಮ್ಮೆ ಪಡುವಂತ ದಿನ. ಇಂದಿಗೆ ಸರಿಯಾಗಿ 50 ವರ್ಷಗಳ ಹಿಂದೆ ಅಂದ್ರೆ 1976 ಫೆಬ್ರವರಿ 8ರಂದು ಭಾರತೀಯ ಚಿತ್ರರಂಗದಲ್ಲಿ ಒಂದು ಹೊಸ ಇತಿಹಾಸ ಸೃಷ್ಟಿಯಾಯಿತು. ನಮ್ಮೆಲ್ಲರ ಪ್ರೀತಿಯ ಕರ್ನಾಟಕ ರತ್ನ ಗಾನ ಗಂಧರ್ವ ಕನ್ನಡದ ಕಣ್ಮಣಿ ರಾಜ್ಕುಮಾರ್ ಅವರು ಡಾಕ್ಟರ್ ರಾಜ್ಕುಮಾರ್ ಆದ ಸುದಿನ. ಅಂದು ಮೈಸೂರಿನ ಮಾನಸ ಗಂಗೋತ್ರಿ ಬಯಲು ರಂಗಮಂದಿರದಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ ರಾಜ್ಕುಮಾರ್ ಅವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನ ಕೊಟ್ಟು ಗೌರವಿಸಿದರು. ಅಂದಿನ ರಾಜ್ಯಪಾಲರಾದ ಡಾಕ್ಟರ್ ಉಮಾಶಂಕರ್ ದೀಕ್ಷಿತ್ ಅವರು ಈ ಪ್ರಶಸ್ತಿಯನ್ನ ಪ್ರದಾನ ಮಾಡಿದರು. ಈ ಮೂಲಕ ರಾಜ್ಕುಮಾರ್ ಅವರು ಅಧಿಕೃತವಾಗಿ ಡಾಕ್ಟರ್ ರಾಜ್ಕುಮಾರ್ ಎಂದು ಕರೆಯಲ್ಪಟ್ಟರು. ನೂರಾರು ಪ್ರಶಸ್ತಿಗಳು ಬಂದರೂ ಡಾಕ್ಟರ್ ರಾಜ್ಕುಮಾರ್ ಅವರು ಎಂದಿಗೂ ಅಹಂಕಾರ ಪಟ್ಟವರಲ್ಲ. ಡಾಕ್ಟರೇಟ್ ಪ್ರಶಸ್ತಿ ಪಡೆದ ನಂತರ ಅವರು ವೇದಿಕೆ ಮೇಲೆ ಆಡಿದ ಮಾತುಗಳು ಅವರ ಸರಳತೆಗೆ ಸಾಕ್ಷಿಯಾದವು. ನಾನು ಓದಿದವನಲ್ಲ, ಎಂಎ ಮಾಡಿದವನಲ್ಲ, ಪಿಎಚ್ಡಿ ಮಾಡಿದವನಲ್ಲ, ನಾನು ಹಳ್ಳಿಯಲ್ಲಿ ಎಮ್ಮೆ ಮೇಯಿಸುತ್ತಿದ್ದ ಸಾಮಾನ್ಯ ವ್ಯಕ್ತಿ. ನನ್ನಲ್ಲಿ ಏನನ್ನು ಕಂಡು ಈ ವಿಶ್ವವಿದ್ಯಾಲಯವು ಈ ಗೌರವ ಕೊಟ್ಟಿದ್ದಾರೋ ನನಗೆ ತಿಳಿಯದು. ಈ ಗೌರವ ನನಗೆ ಸಂದಿದ್ದಲ್ಲ. ನನ್ನ ತಾಯಿ ಕನ್ನಡ ಭಾಷೆಗೆ ಮತ್ತು ನನ್ನ ಪ್ರೀತಿಸುವ ಅಭಿಮಾನಿ ದೇವರುಗಳಿಗೆ ಈ ಗೌರವ ಸಲ್ಲುತ್ತದೆ ಎಂದು ಡಾಕ್ಟರ್ ರಾಜ್ಕುಮಾರ್ ಅವರು ತುಂಬಾ ಸರಳವಾಗಿ ಹೇಳಿದರು. ಅಷ್ಟು ದೊಡ್ಡ ಸಾಧನೆ ಮಾಡಿದರೂ ಕೂಡ ನಾನೇನು ಮಾಡಿಲ್ಲ ಎನ್ನುವ ಅವರ ಮಾತು ಇದೆ ಅಲ್ವಾ, ಆ ಮಾತುಗಳೇ, ಆ ವ್ಯಕ್ತಿತ್ವವೇ ಇಂದು ಅವರನ್ನ ಅಜರಾಮರವಾಗಿಸಿದೆ. ಆ ದಿನ ಡಾಕ್ಟರ್ ರಾಜ್ಕುಮಾರ್ ಅವರು ಡಾಕ್ಟರೇಟ್ ಪಡೆಯುವಾಗ ಅವರ ಕಿರಿಯ ಮಗ ಪುನೀತ್ ರಾಜ್ಕುಮಾರ್ ಅವರಿಗೆ ಕೇವಲ 9 ತಿಂಗಳು. ಕಾಕತಾಳಿ ಏನೆಂದರೆ 46 ವರ್ಷಗಳ ನಂತರ ಪುನೀತ್ ರಾಜ್ಕುಮಾರ್ ಅವರಿಗೆ ಮರಣೋತ್ತರ ಡಾಕ್ಟರೇಟ್ ಪ್ರಶಸ್ತಿಯನ್ನ ಇದೇ ವಿಶ್ವವಿದ್ಯಾಲಯವು ನೀಡಿ ಗೌರವಿಸಿತು. ಕನ್ನಡ ನಾಡು ನುಡಿ ಸಂಸ್ಕೃತಿಗೆ ಅಣ್ಣವರು ನೀಡಿದ ಕೊಡುಗೆ ಚಿರಸ್ಮರಣೀಯ. ಅವರ ಈ 50 ವರ್ಷದ ಡಾಕ್ಟರೇಟ್ ಸಂಭ್ರಮದ ಸವಿನೆನಪಿನಲ್ಲಿ ನಾವೆಲ್ಲರೂ ಅವರಿಗೆ ನಮನವನ್ನ ಸಲ್ಲಿಸೋಣ. ಇದಿಷ್ಟು ಈ ವಿಡಿಯೋದ ಮಾಹಿತಿಯಾಗಿತ್ತು. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ವಿಡಿಯೋವನ್ನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.